ಮಶಿಬನಾಳ ವಿದ್ಯಾನ ಗಾಡಿ ಇಲ್ಲಿ ಬರ್ತೈತಮ್ಮ ಗಾಡಿ ಮಾತ ನ್ಯಾಯಿಗೆ ನಡವತ್ತೆ ಒಳ್ಳೆ ಅಲ್ಲಿಗೆ ಹೋಗುದು ಅದಕ್ಕೆ ಹೇಳ್ತಾಳ ಆಕಿ ವಿದ್ಯಾಶ್ರೀ ಏನತ್ತ ಏನಂತ ಹೇಳ್ತಾಳ ಮಾಸ್ತರ ಏನತ್ತ ಹೇಳ್ತಾಳ್ರಿ ನಾವು ಡಪ್ಪು ಬಾರಿಸಿದ್ರೆ ಹೆಂಗ ಗತ್ತಾಗತ್ತೈತತ್ತ ಹೆಂಗ ಹೋಳಿ ಹುಣ್ಣಿಮೆ ಅನ್ನಕೈತಿ ಆಗತ್ತೈತತ್ತ ಇಕ್ಕಿಲ್ಲ ವಿದ್ಯಾ ನಿನಗೊಂದು ಮಾತು ಹೇಳ್ತಾನ ತಿಳ್ಕೊ ಹೋಳಿ ಹುಣ್ಣಿಗೆ ಹೋಗ್ಬೇಡ ಅಲ್ಲಿ ಗತ್ತ ಬೇರೆ ಐತಿ ಹೋಳಿ ಹುಣ್ಣಿ ಅನ್ನಕೈತಿ ಹೋಗಬೇಡ ಯಾವ ನಮ್ಮ ಸಿದ್ದಪ್ಪಣ್ಣ ಕಲ್ಲಪ್ಪ ಒಡಕಬಾಳ ಅವರಾದ್ರೂ ಕೂಡ ಆಶೀರ್ವಾದ ರೂಪದಿಂದ 51 ರೂಪಾಯಿ ಕೊಟ್ಟಿದ್ದಾರೆ. ಅವರಿಗಾದ್ರೂ ಕೂಡ ಇಲ್ಲಿ ನೆಲೆಸಿದಂತ ದೇವರು ಅವರಿಗೆ ಅಷ್ಟು ಐಶ್ವರ್ಯ ಕೊಟ್ಟು ಕಾಪಾಡಲೆಂದು ಹಣವನ್ನು ಸ್ವೀಕರಿಸ್ತೇನೆ ಮನಿಸ್ತಕ್ಕದು. ಅದಕ್ಕೆ ಹೇಳ್ತಾಳೆ ವಿದ್ಯಾಶ್ರೀ ಏನತ್ತ ನಾವು ಬಾರಿಸಿದ್ರ ಹಂಗಾಗತ್ತ ಈಗ ಬಾಳ ಚಂದ ಬಾರಿಸ್ತಾವ ಮಾಸ್ತರ್ ಹೌದ್ರಿ ಬಾಳ ಚಂದ ಬಾರಿಸ್ತಾಳ ತಮ್ಮ ಹೆಂಗ ಹೆಂಗ ಬಾರ್ಸಕತ್ಯ ಹೆಂಗ ಅಡಿವ್ಯಾಗ ಕೂಳು ಬಡದಂಗ ಆಕೈತೈತಿ. ಹೌದು ಈಕೆಗೆ ಅಂದ್ರ ಕೆಲಸ ಆಕೈತೇನ ಹಂಗ ನಿನಗ ಒಂದ ಮಾತ ಹೇಳೇನಿ. ಯಾಕಂದ್ರೆ ಹೆಣ್ಮಕ್ಳು ಅಂದರು ಗಂಡು ಮಕ್ಳು ಅಂದಾರ. ನನ್ನ ಜಲ ಯಾಕಂದ್ರೆ ನನ್ನ ಸಮಾನಿ ಯಾವತ್ತು 7 ಜಲಮಕ್ಕ ಆಗಂಗಿಲ್ಲ ವೇದ್ಯ ಆಗಂಗಿಲ್ಲ. ನಿನ್ನ ಮಾತು ಎಲ್ಲಿ ಹೊಂಟಾವ ಅಂದ್ರ ನಾನು ಮ್ಯಾಲ ಹೊಂಟಾವ್ ನೀನು ತೆಳಗ ಬರಾಕೈತ್ಯಾವ. ಹೌದು ಅಲ್ಲೇ ಕಾಲಾಗ ಬಿದ್ದು ಒದ್ದಾಡಕೈತ್ಯಾವ. ಕಾಲಾಗ ಬಿದ್ದು ಒದ್ದಾಡಕ್ ಹೋಗಬೇಡ, ತುಳಿದು ಕೊಂದ ಬಿಡದಾಕೈತಿ. ಅದಕ್ಕ ಮ್ಯಾಲಿನ ಮಾತು ಮಾತಾರ ಅಂದ್ರ ನಿನಗ ಶಾನೆತನ ಅಂತಾರ. ಇರ್ಲಿಕ್ಕ ಏನಂತಾರು ಇದೇನ ಬಿಡೋ ಬರೀ ತೆಳಗ ಮಾತಾಡ್ತತಿ ಅಂತ ಹೇಳ್ತಾರ. ಅದಕ್ಕೆ ಜಗತ್ತದಾಗ ಹೇಳ್ತಾಳ ಏನಂತ ಇವ್ರ ಒಬ್ಬಕ್ಕೆದಾಳಂತ. ಯಾಕಂದ್ರ ಇವತ್ತ ಒಬ್ರು ಪ್ರಶ್ನೆ ಮಾಡ್ರಿ ಕೂತಂತವ್ರು ಏನಂತ ಹೇಳಿ. ಯಾಕಂದ್ರ ತುಳಸಿ ಒಂದು ಹೊರಗ ಕುಂಡ್ಬೇಕಾದ್ರ ಆಕೆ ಏನ ತಪ್ಪು ಮಾಡ್ಯಾರ ಅಂತ ಕೇಳ್ಯಾರ ಅವ್ರು. ಹೌದು ತುಳಸಿ ಹೊರಗ ಕುಂಡ್ಬೇಕಾದ್ರೆ ಏನ ತಪ್ಪು ಮಾಡ್ಯಾರ ಅಂತ ಕೇಳಿದಾಗ ಈ ವಿದ್ಯಾಶ್ರೀ ಹೇಳ್ತಾಳ ಆಕೆ ಏನ ಮಾಡ್ಯಾಳಂತ ಮೊದಲ ರೋಂದ ಆತ ಆ ಜಲಂಧರ್ನ ಹೇಳ್ತೇವತ್ತ. ಆಕೆ ರೋಂದ ಏನ್ ಮಾಡ್ಯಾಳ ಈಕೆ ಗೊತ್ತೈತೇನ ಏನ್ ಮಾಡ್ಯಾಳು ಆಕೆ ಏನ್ ಮಾಡ್ಯಾಳ ಅಂದ್ರ ನಮ್ಮವನು ಒಬ್ಬನ ಒಳಗ್ ಕರ್ಕೊಂಡ್ ಮನ್ಕೊಂಡಾಳ ವಿದ್ಯಾ. ಹೌದು ನೀನು ನೆಗ್ಗ ತಗದನ್ ಬಿಸಲಾಗ ಮತ್ ನಾಟಕ ಬಾ ಹಾದಿ ಹಿಡೋದು ಇನ್ನೇನು ನೆಗ್ಗ ಸುಳ್ಳು ಮಾತಾಡಕ್ ಹೋಗಬೇಡ. ಯಾಕಂದ್ರ ಆ ರೋಂದ ಸಾಯ್ಬೇಕ ಏನಾಗೈತಿ ಜಲಂಧರ ಹೇಳ್ತಾನೆ ಏನಂತ ಹೇಳಿ ನನ್ನಂತ ಹೆಂಡತಿ ಅಂತ ಪತಿವರ್ತಿ ಯಾರು ಇಲ್ಲಿ ಜಗತ್ತದಾಗ ಮಶಿಬನಾಳ ವಿದ್ಯಾನ ಹಂತಕ್ಕೆ ಅವ ತಿಳ್ಕೊಂಡಿದ್ದ ವಿದ್ಯಾ ಬಹಳ ಚಲೋ ನಾನು ತಿಳ್ಕೊಂಡಿನ ಕರೆ. ಹೆಂಗ ಅವ ಜಲಂಧರ ಏನ ಮಾಡಿದ ಅಂದ್ರ ಹೆಂಡತಿ ಮ್ಯಾಲ ಮರುಳಾಗಿ ಇವತ್ತು ಜಗತ್ತದಾಗ ನಾನು ಹೆಂಡತಿ ಅಂತ ಪತಿವರ್ತಿ ಯಾರು ಇಲ್ಲ, ಈಕಿನ ಮತ್ತೊಬ್ರು ಯಾರು ಮುಟ್ಟಂಗಿಲ್ಲ, ನನ್ನ ಪ್ರಾಣ ಹೋಗಂಗಿಲ್ಲ ಅಂತೇಳಿ ಪರಮಾತ್ಮನಲ್ಲಿ ಹೊರಬೇಡ್ಯಾನ ಏನಂತ ಹೇಳಿ. ಈಕಿನ ಯಾರು ಮುಟ್ತಾರ ನೋಡ ಅವಾಗ ನನ್ನ ಪ್ರಾಣ ಹೋಗ್ಲತ್ತೇಳಿ ಹೊರ ಬೇಡ್ದ. ಇವನ್ ಜಲಂಧರ ಏನ್ ಮಾಡಾಕತ್ತ ಇವ ಎಲ್ಲಾರನು ಕಾಡಾಕತ್ತ ದೇವತೆಯರ್ನೆಲ್ಲ ಕಾಡೋ ಟೈಮ್ ಅದಾಗ ಅವಾಗ ವಿಷ್ಣು ತಿಳ್ಕೊತಾನ ಇವ ಸಾಯ್ಬೇಕಾದ್ರ ಹಂಗ ಸಾಯಂಗಿಲ್ಲ. ಹೆಂಗ ಸಾಯ್ತಾನ ಇವನ್ ಹೆಂತಿನ ಮತ್ತೊಬ್ರು ಹೋಗಿ ಮುಟ್ಟಿರಂದ್ರ ಆಟ ಸಾಯ್ತಾರು ಅಂತ ಈಕಿ ಹೆಂತಿ ಏನ್ ಮಾಡ್ತಾನ ಅವ ಜಲಂಧರ ಹೋಗಿ ನಿತ್ತಾನು. ನಿತ್ತ ಮೇಲೆ ನೀ ನಾನು ಮುಟ್ಟಬೇಡ ಅಂತ ಹೇಳ್ಬೇಕಲ್ಲ. ವಿಷ್ಣುನ ಮುಟ್ಟಬೇಡ ಅಂತ ಹೇಳ್ಬೇಕಲ್ಲ. ಈಕ ರೋಂದ ಯಾರು ರೋಂದ ಮಶಿಬನಾಳ ರೋಂದ ಬಂದ ಕೈ ಹಿಡ್ದಾಗ ಎಲ್ಲಾ ಮುಗಿದ ಮೇಲೆ ತಿಳ್ತಾಳ ನನ್ನ ಗಂಡನ ಕೊಂದ್ ಹೆಂಗ ಮಾಡ್ನು ಅಂದಾಳ. ಎಲ್ಲಾ ಕೆಲಸ ಮುಗಿದ ಮೇಲೆ ಅಂತ ಎಲ್ಲಾ ಮುಗಿದ ಮೇಲೆ ಹೇಳ್ತಾಳ ನನ್ನ ಗಂಡ ಸತ್ತಲ್ಲಿ ಹೆಂಗ ಮಾಡ್ಲಿ ಅಂತ ಕಾಲಿಗೆ ಬಿದ್ದಾಳತ್ತಾಳ. ಅವಾಗ ವಿಷ್ಣು ಹೇಳ್ತಾನೆ ಈಗ ಸದ್ದ ನೀ ರೋಂದಾದಿ ನಾ ಈಗ ವಿಷ್ಣು ಅದಾನೆ ಮುಂದೆ ನಾ ಏನಾಗಿ ಹುಡ್ತಾನೋ ಏನಾಗಿ. ಯಾಕಂದ್ರ ನೀ ತುಳಸಿಯಾಗಿ ಹುಟ್ಟಿ ಬಾ ವರ್ಷದಾಗ ಒಮ್ಮೆ ನನ್ನ ಮದುವೆ ಹಾಕನಂತೇಳಿ ಹೇಳ್ಯಾಣ. ವರ್ಷದಾಗ ಒಮ್ಮೆಗೆ ಸದ್ದ ತುಳಸಿ ಮದುವೆ ಮಾಡ್ಬೇಕಾದ್ರೆ ವಿಷ್ಣುನ ಸಂಗಾಟ ಮಾಡ್ತಾರೆ. ಇದು ಲೇಖಿ ಐತಿ ವಿದ್ಯಾಶ್ರೀ. ಸುಳ್ಳು ಒಂದ್ಗೊಳ್ಳೊಂದು ಹೇಳಕ್ ಹೋಗಬೇಡ, ಸುಳ್ಳು ಒಂದ್ಗೊಳ್ಳೊಂದು ಹೇಳಿ ನನ್ನ ಕೈಲಿ ಬಡಿಸ್ಕೊಳಕ್ ಹೋಗಬೇಡ, ನೆಗ್ ತಕೊಳಕ್ ಹೋಗಬೇಡ. ಏನಿರ್ತದೆ ನೆಟ್ಟಗ ಬರ್ಲಿ ಏನ್ ಬೇರೆ ಬೇರೆ ತಗದಾಳ ತಮ್ಮ ಪತಿವರ್ತಿ ಅದಾಳಂತೀಗೆ. ಹೌದಾ ಪತಿವರ್ತಿ ಅದಾಳಂತ ಬಹಳ ಶ್ರೇಷ್ಠ ಅಂತ ತಪ್ಪು ಏನು ಮಾಡಂಗಿಲ್ಲ. ತಾಯಿ ಹೆಚ್ಚಿನಕತ್ತ ಮತ್ತ ಅದನ್ನ ತಗದಾಳ. ನಿನಗ ಇದೇಗ ಹೇಳಿ ನೀ ತಾಯಿ ಆಗ್ಬೇಕಾದ್ರು ನನ್ನಿಂದ ಮಾಯ ಆಗ್ಬೇಕಾದ್ರು ನನ್ನಿಂದ ಆಯ್ ಆಗ್ಬೇಕಾದ್ರು ಅಜ್ಜ ಬೇಕತ್ ನಿನಗ ನಾ ಮೊದಲ ಹೇಳೇನಿ. ಆ ಅಜ್ಜನ ಸುದ್ದಿ ಒಂದು ಬೇರೆ ಹೇಳ್ತಾಳ ತಮ್ಮ. ಯಾಕಂದ್ರ ವಯಸ್ಸಿದ್ದವನ ಕೈಯಾಗ ಪಟಪಾಟಿ ಕೊಟ್ಟಳ ತಾವ್ ಮನಗಂಡ ಸ್ಪೀಡ್ ಹೊಡೆದತ್ತ. ಪಟಪಾಟಿ ಕೊಟ್ಟಳತ್ ಇರ್ಲಿ ಅದಕ್ಕ ಹರಿಯದವನ ಕೈಯಾಗ ಕೊಟ್ಟ ಮನಗಂಡ ಸ್ಪೀಡ್ ಹೊಡೆದತ್ತಾವ ಗಾಡಿ ಅಂತ ಮುದುಕನ ಕೈಯಾಗ ಗಾಡಿ ಕೊಟ್ಟವತ್ತ ಅವ ಸೋಮ ಎಟ್ ನಿಗತೈತಿ ಅಟ್ಟ ಹೊಡೆದತ್ತಾವ ಗಾಡಿ. ಅವ್ ನೋಡ್ ವಿದ್ಯಾನಿಗೆ ಹೇಳ್ತಾರ ಕರೆ ಅವ್ನು ಸಾವಕಾಶ ಹೊಡಿತಾರ ಕರೆ. ಈಗ ಸದ್ದ ಹುಂಚಿನ ಗಿಡ ಹರಿದಾಗೈತಿ ಕರೆ ಆದ್ರ ಹುಳಿ ಹೋಗೈತಾನ ಇಲ್ಲ.
ಅವ ಹರಿದವ್ರ ಪಾಡ ಮುದುಕ ಬಾಳಿಕೆಟ್ ಗಾಡಿ ಹೊಡಿತಾನ ಮುದುಕನ ಗಾಡಿ ಮೇಲೆ ಏನೋ ಪಕ್ಕ ನೀ ಕೂತಿಲ್ಲ ಇನ್ನೇಮ್ ಕೂತ ನೋಡ ಇನ್ನೇ ಕೂತಿಲ್ಲ ಮುದಕ ಗಾಡಿ ಬರ್ಸಲ್ಲ ಹೊಡಿತಾನ ಅಲ್ಲ ಹುಚ್ಚಿ ನಿನಗೆ ಏನು ತಿಳಿದೈತಿ ಮುದುಕನ ಗಾಡಿ ಮೇಲೆ ಕೂತಿಲ್ಲ ಮುದುಕನ ಗಾಡಿ ಮೇಲೆ ಕೂತಿ ಅಂದ್ರೆ ನಿನ್ನ ಪಕ್ಕ ಯಮಲೋಕಕ್ಕೆ ಒಯ್ತಾನ ನಾವು ಅವ್ ಬಿಡಂಗಿಲ್ಲ ಅವ್ ಸುಮ್ಮ ಹರಿದವ್ ನೋಡಿ ಹೊಡಿತಾನ ಕರೆ ಅವ್ ಕಣ್ಣು ಕಾಣಿಸಲ್ದ ಹೊಡಿತಾನ ಹೌದು ಅದಕ್ಕ ನಿನಗೆ ತಿಳಿದಾರ್ದ ಮಾತೈತಿ ವಿದ್ಯಾ ಹೌದು ಚಂದ ಮಾತಾಡ್ತಾಳ ನಡಿಲಪ್ಪ ಅರೆ ಹಾ ಹಾ ಗಾಳಿದಿಂದ ಅಗ್ನಿ ಹುಟ್ಟಿ ಅಗ್ನಿದಿಂದ ಜಲ ಹುಟ್ಟಿ ಗಾಳಿದಿಂದ ಅಗ್ನಿ ಹುಟ್ಟಿ ಅಗ್ನಿದಿಂದ ಜಲ ಹುಟ್ಟಿ ಜಲದೋಳು ನೆಲ ಹುಟ್ಟಿ ತಯಾರಾಗಿದ ಸೃಷ್ಟಿ ಬಲ್ಲದೇನ ಮಶಿವನಾಳ ಹುಚ್ಚವಾಟಿ ಬಲ್ಲದೇನ ಮಶಿವನಾಳ ಹುಚ್ಚವಾಟಿ ಗಂಡಿನಿಂದ ಗಂಡ ಹುಟ್ಟಿ ಗಂಡಿನಿಂದ ಪಿಂಡ ಹುಟ್ಟಿ ಗಂಡಿನಿಂದ ಗಂಡ ಹುಟ್ಟಿ ಗಂಡಿನಿಂದ ಪಿಂಡ ಹುಟ್ಟಿ ಗಂಡ ಹುಟ್ಟಿ ಗಂಡಿಲೇಂದ್ರ ಮಾಡ ಹುಟ್ಟಿ ಗಂಡಿಲೆ ನಾವು ಕಾಣ ಮಂಡಲ ಹುಟ್ಟಿ ಬೇಟಿ ಅರೆ ಪ್ರಸಾದ ಕವಿ ಮಾಮದ ಮುಟ್ಟಿ ಪ್ರಸಾದ ಕವಿ ಮಾಮದ ಮುಟ್ಟಿ ಏನಂತ ಹೇಳ್ತಾರ ನಮ್ಮ ಕವಿಗಳು ಏನ್ ಹೇಳ್ತಾರ ತಮ್ಮ ಯಾಕಂದ್ರ ನೋಡಿ ಇವತ್ತು ಹೇಳ್ತಾರ ಗಾಳಿದಿಂದ ಅಗ್ನಿ ಹುಟ್ಟಿ ಅಗ್ನಿದಿಂದ ಜಲ ಹುಟ್ಟಿ ಗಾಳಿದಿಂದ ಅಗ್ನಿ ಹುಟ್ಟಿ ಅಗ್ನಿದಿಂದ ಜಲ ಹುಟ್ಟಿ ಜಲದವರು ನೆಲ ಹುಟ್ಟಿ ತಯಾರಾಗಿದೆ ಸೃಷ್ಟಿ ಬಲ್ಲದೇನ ಮಶಿಬನಾಳ ಹುಚ್ಚಗುವಾಟಿ ಅಂತ ಹೇಳ್ತಾರ ಹೌದ್ರಲ್ಲ ಯಾಕಂದ್ರ ನೋಡಿ ಇವತ್ತ ಏನ್ ಮಾಡಕತ್ಯಾಳ ಏನ್ ಮಾಡತ್ತಾಳು ಯಾಕಂದ್ರ ಗಂಡಿನಿಂದ ಗಂಡ ಹುಟ್ಟಿ ಗಂಡಿನಿಂದ ಪಿಂಡ ಹುಟ್ಟಿ ಗಂಡಿಲೆ ಕಲಾಂಡ ಹುಟ್ಟಿ ಗಂಡಿಲೆ ನೌಕಾಂಡ ಮಂಡಲ ಹುಟ್ಟಿ ಗಂಡಿಲೆ ನೌಕಾಂಡ ಮಂಡಲ ಹುಟ್ಟಿ ಅಂತ ಹೇಳ್ತಾರ ನಮ್ಮ ಕವಿಗಳು ಹೇಳ್ತಾರ ಅದಕ್ಕ ವಿದ್ಯಾ ಬ್ಯಾರೆ ತಗದಾಳ ಈಗ ಏನತ್ತಾಳು ಸುದ್ದಿ ಬ್ಯಾರೆ ತಗದಾಳ ಹೌದ್ರಿ ಏನ್ ತಗದಾಳು ಏನತ್ತಾಳ್ರಿ ಇವತ್ತ ಏನ್ ಮಾತಾಡ್ತಾಳ ಅಂದ್ರ ಇವತ್ತ ಆ ನಮ್ಮ ಸಿದ್ಧಲಿಂಗ ಮಹಾರಾಜರದ ಮಾತಾಡ್ತಾಳ ಹೌದು ಮತ್ತ ಸಿದ್ಧಲಿಂಗನ ಹೆಂಡತಿದಟ್ಟ ನೀ ಹೆಚ್ಚು ಮಾಡ್ಬೇಕಲ್ಲ ನಮ್ಮ ಅಪ್ಪನ ಹೆಚ್ಚು ಮಾಡ್ತಿ ಅಂದ್ರ ನೀ ಎಂತ ಕವಿದ್ದೆ ಹೆಣ್ಣು ಬೆಳಸಕ್ಕೆ ನಿಮ್ಮ ಒಂದ್ ಏನ ತಿಳಿದಾಗದ ನಮ್ಮ ಸಿದ್ಧಲಿಂಗ ಮಹಾರಾಜ ಮಾಡಿದಂತ ಘಟನೆನ ನೀ ಹೇಳಕ್ಕೆ ಹೌದು ಯಾಕಂದ್ರೆ ಸಿದ್ಧಲಿಂಗ ಮಹಾರಾಜಗೆ ಏನ್ ಮಾಡಿರತ್ತ ಮದುವೆ ಮಾಡಿರತ್ತ ಮದುವೆ ಮಾಡಿದಾಗ ಏನ್ ಮಾಡಿರತ್ತ ಬರೇ ಕನಿಷನ್ಯಾಗ ಕೂಡಿದಂಗ ಆಗಿತ್ತ ತಾನ ಹೇಳ್ಯಾಳ ಮತ್ ನಾ ಏನ್ ಹೇಳತ್ತಿಲ್ಲ ಅದನ್ನ ಬರೇ ಕನಿಷದಾಗ ಕೂಡಿದಂಗ ಆಗ್ಯದ ಕೂಡಿದಂಗ ಆಗಿದಾಗ ಕನಿಷನ್ಯಾಗ ಕೂಡಿದಂಗ ಆಗಿದಾಗ ಏಂತ ಹೊಟ್ಟಿಲಿ ಆಗ್ಯಾಳತ್ತ ವಿದ್ಯಾ ನೀನ ಹೇಳಿದಿ ಹೌದು ಯಾರು ಹೆಚ್ಚ ಕರೀದ್ರಾಗ
ಯಾರು ಹೆಚ್ಚಾಕಾರ ಬರೀ ಕನಿಷನ್ಯಾಗ ಕೂಡಿದಂಗ ಆದಾಗ ನಿನ್ನ ಹೆಣ್ಮಗಳು ಹೊಟ್ಟಿಲಿ ಹಾಕಳಂದ್ರ ನೋಡಿದ್ರಾಗ ಅಪ್ಪನ ಎಟ್ಟೈತ್ರ ಶ್ರೇಷ್ಠ. ಹೌದು. ಅಪ್ಪನ ಪವರ್ ಹೆಂಗೈತಿ ಏ ನಮ್ಮಪ್ಪನ ಪವರ್ ನೋಡ. ಮತ್ತ ನನ್ನ ಕನಿಷನ್ಯಾಗ ಎಲ್ಲಾರ ನೀ ಜೇರ್ ಕಡ್ತ ಬಂದ ಅಂದ್ರ ಡಬಲ್ ಹಡಿತಿ ಇವತ್ತು ವಿದ್ಯಾ. ಅವಳಿ ಜವಳಿ ಅವಳಿ ಜವಳಿ ಯಾರು ತಯಾರಾಕಾವ್ ಮತ್ತ ತಯಾರು ಮಾಡವನ. ಮತ್ ನಾ ಕನಿಷನ್ಯಾಗ ಬರವಲ್ಲ ಮತ್ತ ಸುಳ್ಳ ನಿನಗ ಮತ್ತ ಬೇಡ ಅದ ಬಿರ್ಸಾಕೈತಿ ತಗದ. ಅದಕ್ಕೆ ಹೇಳ್ತಾಳ ಹೆಣ್ಮಗಳ ಏನಾಗೈತ್ರಿ? ಸಿದ್ಲಿಂಗ ಮುತ್ಯ ಬರೀ ಕನಿಷನ್ಯಾಗ ಹೋಗಿ ಮುಟ್ಟಿದಂಗ ಆಗಿತ್ತ ಹೆಣ್ಮಗಳು ಹೊಟ್ಟಿಲಾಗ ಹೇಳ್ತ ಸುತಾನಿ ಬೋದು ಯಾಕಂದ್ರ ವಧ ಮಾಡ್ತಿ ಅಂದ ಬಳಕ ಇವತ್ತು ನಿನ್ನ ಹೆಣ್ಣು ಬಿದ್ದಂಗ ಆತ ವಿದ್ಯಾಶ್ರೀ. ಹೌದು ಪಾರ್ಟಿ ಬಿದ್ದಿಲ್ಲಿ ಬರೀ ಕನಿಷನ್ಯಾಗ ಬಂದಾಗ ನಿಮ್ಮ ಹೊಟ್ಟಿಲಾಕ ಅಂದ್ರ ಹಬ್ಬ ದೊಡ್ಡವಾಗ ನಿನ್ನ ಕೂಡಿಲತ್ತ ಒಪ್ಕೊಂಡು ಹೋಗ್ಯಾದಿ. ಮತ್ ಜೇರ್ ಕಡ್ತಾವ್ ಕೂಡಿದಂದ್ರ ನಿನ್ನ ಡೇಬಿ ಹೊಡೆದ ಹೋಗಿತ್ತು ಇವತ್ತು. ಯಾ ಡೇಬಿ ಯಾವ ಡೇಬಿ ಏನ್ ಬಂದತ್ಲೆ ಅವತ್ತು ಮಶಿಬನ ಡೇಬಿ ಪಕ್ಕ ಹೊಡೆದ ಹೋಗಿತ್ತ ತಮ್ಮ. ಅದಕ್ಕೆ ನಮ್ಮ ಸಿದ್ಲಿಂಗ ಮುತ್ಯ ಏನ್ ಮಾಡಿದತ್ತ ಏನ್ ಮಾಡು ಏಂತಿ ಹೊಟ್ಟಿಲೆ ಆದ ಮೇಲಂತ ಹಾಕಿ ಕುಸ್ನ ಹರಿದ ಮೇಲಂತ ಬರೀ 6 ತಿಂಗಳ ಕೂಸಿತ್ತು. ಅವಾಗ ಶ್ರೀಶೈಲಕ್ಕೆ ಹೋಗ್ಬೇಕಂತ ನಡೆದಾಗ ಏನ್ ಮಾಡ್ತಾನ ಏನು ಮಾಡ್ತಾ? ಏಂತಿ ಹೇಳ್ತಾಳ ನೀ ಏನು ನನ್ನ ನೋಡವಾಲಿ ಏನು ಮಾಡವಾಲಿ ಅಂತ ಮಾತಾಡಿದಾಗ ಅವ ಹೇಳ್ತಾನೆ ಶ್ರೀಶೈಲಕ್ಕೆ ಕರ್ಕೊಂಡು ಹೋಗ್ತಾನ. ಖರೆ ಶ್ರೀಶೈಲದೊಂದು ಹೊಳ್ಳಿ ಮನೆಗೆ ಬರುತ್ತಾನ. ಈಕ್ಯಾರು ನಾ ಯಾರು ಅಂತ ಹೇಳಿದವ್. ಹೌದು ಯಾಕಂದ್ರೆ ಈಕೇನ ನನ್ನ ಹಿಂತಲ್ಲ ನಾ ಏನಿಕ್ಕೆ ಗಾಂಡಲ್ಲ ಅಂತ ವಾದ ಮಾಡಿ ಹೋಗ್ಯಾನ ಮನ್ಯಾಗಿನ ಅವ್ರು ಕರ್ಕೊಂಡು ಹೋಗಿಕೇನಿ ಶ್ರೀಶೈಲಕ್ಕೆ ಅಂದಾಗ. ಹೌದು ಅವಾಗ ಇಟ್ಟು ನಂಬಿಕೆ ಇಟ್ಟು ಬರಕ್ಕಿದ್ರ ಬಾ ಇರ್ಲಾರ್ದ ನೀ ಇಲ್ಲೆಲ್ಲ ಹೇಳಿದಾಗ ಅವಾಗ ಏಂತ ಹೇಳ್ತಾಳ ಇರ್ಲ್ರಿ ನಾ ನಿಮ್ಮನೇನ ಮಾತಾಡ್ಸಂಗಿಲ್ಲ ನಿಮ್ಮನೇನ ಕರಿಯಂಗಿಲ್ಲ ನನ್ನ ಏನಾದ್ರೂ ಸಹಿತ ನಿಮ್ಮ ನಿಮ್ಮ ಬೆನ್ನ ಹತ್ತಿ ಬರ್ತನ ಅಂತ ಹೇಳಿ ಆ ಸಿದ್ಧಲಿಂಗ ಮುತ್ತನ ಏಂತ ಹೇಳ್ತಾಳ ನಾನು ಬರ್ತೇನ್ರಿ ಅಂದ್ಲು. ಅವಾಗ ಕೇಳ ಮಾಡತ್ತ ಏನು ಮಾಡ್ತಾ? ಕೂಸನ ಒಂದ ಆ ರಗ್ಗದಾಗ ಮುಸುಕ್ ಹಾಕೊಂಡು ಹೋದ. ಹೋದಾಗ ಏನಾಕೈತಿ ಅಂದ್ರ ಕೂಸು ಸತ್ತಿತ್ತು. ಕೂಸು ಸತ್ತಾಗ ಹೇಳ್ತಾಳ ಮಗ ಸತ್ತೈತಿ ಅಂದ್ರು ಅವ್ನು ನೋಡ್ಲಿಲ್ಲ. ಏತ್ ಬಂದ ಹೇಳ್ತಾಳ ಮಗ ಸತ್ತೈತ್ರಿ ಅಂತ ನಮ್ದು ಹೇಳಿದಾಗ ಮೊದಲ ನಿನಗೆ ಏನು ಕರಾರು ಮಾಡಿ ನಾ ಹೋಗುತ್ನ್ಯಾಗ. ಹೌದು ಶ್ರೀಶೈಲಕ್ಕೆ ಹೋಗಿ ಬರುತ್ತಾನ ನಾ ನಿನ್ನ ಗಂಡ ಅಲ್ಲ ನೀ ನನ್ನ ಹೇತಲ್ಲ ಅಂತ ವಾದ ಮಾಡೇನಿ. ಕೂಸು ಸತ್ತೈತಿ ಅಂದ್ರ ನನ್ನ ಮುಂದೆ ಹೋಗಿ ಇದನ್ನ ಮಾಡಬೇಡ ಅಲ್ಲೇ ಎಲ್ಲಾರ ಬೆಂಕಿಯಾಗ ಹೋಗುದ ಚಲೋಗ ಅದನ್ನ ಹೇಳಿ ಬಿಡ್ತಾನ. ಎಲ್ಲಾರ ಮಣ್ಣಾಗ ಮುಚ್ಚೋಗತ್ತ ಹೇಳಿದ ಅವಾಗಕ್ಕೆ ಹೇಂತ ಹೇಳ್ತಾಳ ಎಂತ ಕಟ್ಟುರವಾದ ಮನುಷ್ಯರ ಜೋಡಿ ನಾ ಹೆಂಗ ಬಾಳ್ಯೋ ಮಾಡ್ಲತ್ತ ಅಲ್ಲೇ ಬಿಟ್ಟು ಓಡಿ ಬಂದಾಳ ನಿಮ್ಮವ್ವ. ಎಲ್ಲಿ ಬಂದಾಳ ನಡಬಾರ್ಕ ಮಶಿಬನಾಳಕ್ ಓಡಿ ಬಂದಾಳ. ಮಶಿಬನಾಳಕ್ ಅಪ್ಪನ ಬಡತಿಗೆ. ಹೌದು ಯಾಕಂದ್ರೆ ಎಲ್ಲಾ ಇದ್ದಾಗ ನಿಂದ ಅಪ್ಪ ಒಂದಿಟ್ಟು ಎಲ್ಲಾರ ಬ್ಯಾರೆ ಪರಕ್ ಮಾಡಿದ್ರ ನೀ ಮನಿಗೆ. ಹೌದು ಅದಕ್ಕ ಕೇಳ್ತಾಳ ವಿದ್ಯಾಶ್ರೀ ಇವತ್ತು ನೀ ಒಬ್ಬಕ್ಕೆ ಸತ್ತಳ ಅಂದ್ರ ಹಡದಕ್ಕೆ ಸತ್ತಳ ಅಂದ್ರ ಕುಸ್ನ ಜಾಕಿ ಮಾಡ್ಬೇಕಾದ್ರ ಇವತ್ತು ಕಡದ ಲಕ್ಷ್ಮಣ ನಾ ಏನ್ ಮಾಡ್ತಾನಂತ ಇನ್ನಾಬಕ್ಕಿನ ಬ್ಯಾರೆ ಹೆಂತಿನ ತರ್ತಾನಂತ ಅಂದ್ರ ಕೂಸ ಹಡದಾಗ ಸಾತಳ ತಿಳ್ಕೊ. ಯಾರಕ್ಕೆ ಮಶಿಬನಾಳ ವಿದ್ಯಾನ ಅಂತಕ್ಕೆ ಸಾತಳ ತಿಳ್ಕೊ. ಈ ಕೆಲ ಮತ್ತ ಮಶಿಬನಾಳ ವಿದ್ಯಾನ ಅಂತಕ್ಕೆ ಹಡದ ಸತ್ತಳ ಅಂದ್ರ ಕೂಸನ ಬದುಕ್ಸ್ಬೇಕಾದ್ರ ನಾ ಏನ್ ಮಾಡ್ತಾನಂತ ಮತ್ತೊಂದು ಹೆಣ್ಣು ಮಾಡ್ಕೊಂಡು ತಂದಕ್ಕಿಗೆ ಅವನ ಮಾಡ್ತಾನಂತ. ಆದ್ರ ಮಶಿಬನಾಳ ವಿದ್ಯೆ ಹಂಗ ಮಾಡಂಗಿಲ್ಲತ್ತ. ಒಬ್ಬರ ಮನಿಗೆ ಹೋಗಿ ಬಾಂಡೆ ಮುಸ್ರಿ ಹಣಕಾಸ ಮಾಡಿ ಆ ಕೂಸನ ಸಾಕ್ತಾವತ್ತ ಮತ್ ಕೂಸಲ ಸಾಕ್ಲಾರ್ದ ಏನ್ ಮಾಡ್ತಿ? ಅಪ್ಪಾಗ ಅಧಿಕಾರಿ ಇದ್ದಂಗ ನಿನಗೆ ಲವ್ ಇದ್ಯಾ? ಯಾಕಂದ್ರ ಅಪ್ಪ ಹೇತಿ ಸತ್ತಳ ಅಂದ್ರ ಮತ್ತೊಂದು ಮದುವೆ ಆಗಕ್ಕ ಅವಂಗ ಅಲಾವ್ ಐತಿ. ಆದ್ರ ನಿನ್ನ ಗಂಡ ಒಮ್ಮೆ ಸರಿ ಹೋದಂದ್ರ ನಿನಗ ಅಲಾವ್ ಇಲ್ಲ. ಹಿಪ್ಪ ಕಟ್ಟಿಗೆ ಹಿಂಬ್ರಿಕೆ ಗಂಟ ಅಂತ ಹೇಳ್ತಾರ ವಿದ್ಯಾಗ. ಇದು ಹೆಂಗ ಸುಮ್ ಊರಾಗ ಅದ ಏನೋ ಬಿಡ್ತಾರಲ್ಲ ಹಂಗ ಬಿಟ್ಟಂಗಿಕ್ಕಿನ ಇದು ಅಕ್ಕವಲ್ಲ ಇದು ಈ ಕಡೆವಲ್ಲ. ಏನ್ ಬಿಡ್ತಾರ ಹಂದಿ ಬಿಡ್ತಾರಲ್ಲ ಹಂದಿ ತಮ್ಮ ಹೆಚ್ಚಿಗೆ ತಿನ್ನಾಕ ಹಂಗಿದ್ದಂಗ ವಿದ್ಯೆ. ಆದ್ರ ನಿನ್ನಂಗನ ಅಲ್ಲ. ನೀವು ಒಮ್ಮೆ ಗಂಟ ಸರಿ ಹೋದಂದ್ರ ನಿನಗೆ ಹಂಗ ಕಟ್ಟಿ ಹಿಂಬ್ರಿಕೆ ಗಂಟ ಅಂತಾರ ನೋಡು ಹಂಗ ನನಗನಂಗಿಲ್ಲ. ಏನ್ ಹೇಳ್ತಾರ ಏ ತಮ್ಮ ಏಂತ ಸತ್ತಾನಂದ್ರ ಹಂಗ ಕಾಳಜಿ ಮಾಡಬೇಡ. ಹುಡುಗಿನ ಸಣ್ಣ ಹೋದಾನ ಇನ್ನೊಂದ್ ತಗದ ಮದುವೆ ಮಾಡೋತ್ ವಿಚಾರ ಮಾಡ್ತಾರ ಹಿರಿಯಾರ. ಇನ್ನಾಬಕ್ಕಿನ ತರ್ತಾರ ಅಂತ ಅಕಸ್ಮಾತ್ ಅಕ್ಕಿ ಸತ್ತಳ ಅಂದ್ರ ಎರಡನೇದಕ್ಕೆ ಸತ್ತಳ ಅಂದ್ರ ಮೂರನೇದಕ್ಕೆ ತರ್ತಾಳ. ಮೂರನೇದಕ್ಕೆ ಸತ್ತಳ ಅಂದ್ರ ನಾಲ್ಕನೇದಕ್ಕೆ ಐದನೇದಕ್ಕೆ ಆರನೇದಕ್ಕೆ ಏಳನೇದಕ್ಕೆ ಎಂಟನೇದಕ್ಕೆ 9ನೇದಕ್ಕೂ ಸತ್ತಳ ಅಂದ್ರ 10ನೇದಕ್ಕಿನ ತಂದ ನನಗ ಮದುವೆ ಮಾಡ್ತಾರ ವಿದ್ಯಾಶ್ರೀ. ಹೌದು 10 ಅಟ್ಟಲ್ಲ ಅವ ನನಗೈತಿ. ಆದ್ರ ನನ್ನಂಗ ನೀನು ಮದುವೆ ಆಗಿ ಬಾ ನಿನ್ನ ಗಂಧ ಗೊತ್ತಾಕತಿ. ಅಕ್ಕಳನ ಮದ್ದಿನ ಬಿಸಿಲಾಗ ನೀನು ಡಬಲ್ ನಿಗ್ ತೆಗೆದಾಕತಿ ವಿದ್ಯಾ. ನೀ ಆಗಕ್ಕ ಬರಂಗಿಲ್ಲ. ಈಕೇನ್ ನೋಡಿಕ ಗಂಡ ಸಾತಾನ ಅಂದ್ರ ಮುರ್ಕಾ ಮಾಡಾಕೈತಾಳ ಈಕ ನೆಗ್ಗ ತೆಗಿನು ಅಂತಾರ. ಅದಕ್ಕ ಜಗತ್ತದಾಗ ನನ್ನ ಸಮಾನಿ ಯಾವತ್ತೂ ಆಗಂಗಿಲ್ಲ.
ಆಕಂಗಿಲ್ಲ ಹಂಗಂಗ ಕಾಳು ಯಾವತ್ತಿದ್ರ ಗಂಡ ಗಂಡ ಹೆಣ್ಣ ಹೆಣ್ಣ ಯಾಕಂದ್ರ ನೋಡ ನನ್ನಿಂದ ಸೃಷ್ಟಿ ಅದಕ್ಕೆ ನೀ ಅದಿ ನಿನ್ನಿಂದ ನಾ ಅಲ್ಲತ್ತೇಳಿ ಮೊದಲ ನಿನಗೆ ಹೇಳೀನಿ ಹೌದು ಯಾಕಂದ್ರ ಪ್ರಶ್ನೆ ಯಾಕೆ ಮಾಡಿ ಹೋಗೇನಿ ಅಣ್ಣ ಯಾಕ ಯಾಕಂದ್ರ ಪರಮಾತ್ಮ ಪಾರ್ವತಿನ ತೊಡಿ ಮೇಲೆ ಕುಣಿಸ್ಕೋಬೇಕಾದ್ರ ಬಲಕ ಕುಣಿಸ್ಕೋಬೇಕಾಗಿತ್ತು ಎಡಕ ಯಾಕೆ ಕುಣಿಸ್ಕೊಂಡಂತ ಕೇಳೇನಿ ಅದಕ್ಕೆ ಸ್ವತಃ ಹಾಕಿ ಬಾಯಿಲೇನ ಒಪ್ಕೊಂಡು ಹೋಗ್ಯಾವ ಏನತ್ತ ಏನು ಒಪ್ಕೊಂಡು ಹೋಗ್ಯಾವ ಅಂದ್ರ ಪ್ರಥಮದಾಗಿ ಈಗ ಪರಮಾತ್ಮ ಸಜ್ಜು ಮಾಡ್ಬೇಕಾದ್ರ ಆ ಗಂಡಿನಿಂದ ಒಂದು ಎಡಕಿನ ಎಲ್ಲೂ ತೆಗೆದು ಹೆಣ್ಣು ಗೊಂಬೆ ಸಜ್ಜು ಮಾಡ್ಯಾನ ತನ ಒಪ್ಕೊಂಡು ಹೋಗ್ಯಾಳ ಹೌದ್ರಿ ಅದಕ್ಕೆ ನಿನಗ ಎಲ್ಲಿ ಕೊಟ್ಟಾನ ಜಾಗ ಎಡತೋಡಿ ಮೇಲೆ ಅಟ್ಟ ನಿನಗ ಜಾಗ ಕೊಟ್ಟಾನು ಮೊದಲ ಇದೆಲ್ಲಿ ಸಜ್ಜಾಗೈತಿ ಗಂಡಿನ ಬಲಿಕಿನಿ ಯಾಕಂದ್ರೆ ಎಡಕಿನಿ ಎಲ್ಲುವುದಿಂದ ಸಜ್ಜ ಆದದ ಹೆಣ್ಣ ಐತಿ ಹೌದ್ರಲ್ಲ ಗಂಡಿನಿಂದ ಸಜ್ಜಾಗೈತಿ ಏ ನನ್ನಿಂದ ಸಜ್ಜ ಅದಕ್ಕಿದಿ ಯಾವ ಹೆಣ್ಣ ಯಾವ ಹೆಣ್ಣ ಇದು ಮಶಿಬನಾಳ ಹೆಣ್ಣ ನನ್ನಿಂದ ಸಜ್ಜಾಗಿ ನನಗ ನಿಂದಿ ಆಡಕೈತಿ ಅಂತಂದ್ರ ಇದು ನರಕದಾಗ ಹೋಗಿ ಬೀಳ್ತೈತಿ ಒತ್ತಮ್ಮ ಹೌದ್ರಿ ಅದಕ್ಕ ಹೇಳ್ತಾಳ ಏನಂತ ಪದ ಹಾಡ್ತಾಳ ಏನತ್ತ ಬಹಳ ಚಂದ ಪದ ಹಾಡ್ಯಾಳ ಹೌದ್ರಿ ಅಂದ್ರ ಸರ್ವ ಸಂಪತ್ತು ಮಾಡೋದೇವರಿಗೆ ಪಾಪ ಹೆಂಗ ಆಕೈತಿ ಶಾಪನೆನ್ನ ಕೇಳತ್ತೇನ ಹಾಕಿ ಮುಗದಾನ ಹೌದ್ರಿ ಕೇಳಾಕತ್ತ ಅಂತ ಕೇಳ್ತಾಳ ಅದಕ್ಕೆ ನನ್ನ ಪರಮಾತ್ಮ ಏನ್ ಮಾಡ್ಯಾನಂತ ಗೋ ಹತ್ಯೆ ಶಿಶು ಹತ್ಯೆ ಮಾಡ್ಬೇಕಾದ್ರ ಹೌದ್ರಿ ನಿಮ್ಮ ಅಪ್ಪಾಗಿ ಯಾಕೆ ತಿಳಿಲಿಲ್ಲ ಒಂದು ಕುಸ್ರ ಸಜ್ಜು ಮಾಡಿ ಇಟ್ಟಾನೆ ಅಂತ ಕೇಳ್ತಾಳಕ್ಕೆ ಸಹಜ ಕೇಳಾಕತ್ತಾಳ ಏ ವಿದ್ಯಾಶ್ರೀ ನಿಮ್ಮ ಅವ್ವ ಸಜ್ಜು ಮಾಡ್ಯಾಳ ಅಂದ್ರ ಹಂಗ ಸಜ್ಜು ಮಾಡಿಲ್ಲ ನಮ್ಮ ಅಪ್ಪನ ಮಂತ್ರ ನೋಡೋದು ಪಂಚಾಕ್ಷರಿ ಮಂತ್ರ ನೋಡೋದು ಅಪ್ಪನ ನಾಮ ಜಪ ಮಾಡಿ ಹಿಂದಾಗಡೆ ಮಂಗಳ ಮೂರ್ತಿಗೆ ಜೀವ ಕಲ್ ತುಂಬಿ ಅದು ಒಣ್ಣೇದ ಅಂತ ಅದನ್ನ ತಂದ ಬಾಗಲದಾಗ ಕುಣಿಸದಾಗ ಅವಾಗ ಅದರಲ್ಲಿ ಜ್ಞಾನ ಇಲ್ಲ ಆಗಿತ್ತಂದ್ರ ಕಾಮ ಕ್ರೋಧ ಲೋಭ ಮೋಹ ತುಂಬಿದಾಗ ಇದರಲ್ಲಿ ಜ್ಞಾನ ಎಲ್ಲ ಹೆಂಗಿಲ್ಲಾಗಿತ್ತು ಸಾಕ್ಷಾತ್ ಪರಮಾತ್ಮ ಬಂದು ಒಳಗೆ ಹೋಗುವಾಗ ಅದು ಹೇಳ್ತೈತಿ ಏನತ್ತ ಮಂಗಲ ಮೂರ್ತಿ ಹೇಳ್ತೈತಿ ಅಪ್ಪ ನೀ ಯಾರ ಹೋಗ ಕಲಾವಿಲ್ಲ ಅಂತ ಹೇಳ್ತೈತಿ ಹೇಳಿದಾಗ ಅವಾಗ ಪರಮಾತ್ಮ ಹೇಳ್ತಾನೆ ಏ ಮಗನ ನಾ ನಿಮ್ಮ ಅವ್ವನ ಕಾಂಡದನೆ ಅಂತ ಹೇಳ್ತಾನವ ಹೌದು ಅಂದ್ರು ಇದು ಗೊತ್ತಾಗ್ಬೇಕಲ್ಲ ಗೊತ್ತಾಗ್ಲಿಲ್ಲ ತಮ್ಮ ಅದಕ್ಕ ಅದರಲ್ಲಿ ಜ್ಞಾನ ತುಂಬಿರ್ಕಿಲ್ಲ ಅದಕ್ಕ ನಾ ಚಂಡ ಹೊಡೆದು ಹೊರಗೆ ಬಂದಾನಿ ನಿನ್ನಲ್ಲಿ ಏನಾದ್ರು ತಾಕತ್ತಿತ್ತಂದ್ರ ಮಾಡಿ ತೋರ್ಸು ನನ್ನ ಮುಂದೆ ಅಂತ ಹೇಳ ನನ್ನ ಪರಮಾತ್ಮ ನಾ ಇಲ್ಲದಾಗ ಸಜ್ಜು ಮಾಡಿದಿ ಪಾರ್ವತಿ ನಾ ಈಗ ಸದ್ದ ಅದ ನೀ ತಯಾರು ಮಾಡಿ ತೋರ್ಸಂದಾಗ ಈಕ ಏನ್ ಮಾಡ್ತಾಳ ನನ್ನ ಕೈಲೇ ಸಾಧ್ಯ ಆಗಂಗಿಲ್ಲ ಅಂತ ಸಾಷ್ಟಾಂಗ ನಮಸ್ಕಾರ ಹಾಕ್ಯಾಳ ಪರಮಾತ್ಮ ಸಾಷ್ಟಾಂಗ ನಮಸ್ಕಾರ ಹಾಕಿದಾಗ ಅವಾಗ ಪರಮಾತ್ಮ ಏನ್ ಮಾಡ್ತಾನೋ ಯಾಕಂದ್ರೆ ನೀ ತಯಾರು ಮಾಡಿದಂತ ಯಾಕಂದ್ರೆ ನೀ ಮಾಡಿದಂಗ ನಾ ಮಾಡಂಗಿಲ್ಲ ಅದ್ರ ಹೆಸರು ಉಳಿಯಂಗಿಲ್ಲ ಜಗತ್ತದಾಗ ನಾ ಬ್ಯಾರೆ ತಯಾರು ಮಾಡಿ ಕೊಡ್ತಾನ ಬಾ ಅಂತ ಹೇಳಿ ತನ್ನ ಗಣಗಳಿಗೆ ಹೇಳಿದಾಗ ಗಣಗಳು ಹೋಗಿ ಉತ್ತರ ದಿಕ್ಕಿಗೆ ಮುಖ ಮಾಡಿ ಪ್ರಥಮದಾಗ ನಿಮ್ಮ ಕಣ್ಣಿಗೆ ಯಾವ್ದು ಕಾಣ್ತೈತಿ ಅದ್ರ ಮುಖ ತಗೊಂಬರಿ ಅಂತ ಹೇಳಿದಾಗ ರುಂಡ ತಗೊಂಬರಿ ಅಂತ ಹೇಳಿದಾಗ ಅವ್ರಿಗೆ ಕಣ್ಣಿಗೆ ಏನ್ ಕಾಣ್ತು ಪ್ರಥಮದಾಗ ಉತ್ತರ ದಿಕ್ಕಿಗೆ ಮುಖ ಮಾಡಿ ಹನಿ ಮರಿ ಮಾಡ್ಕೋದಿತ್ತು ಅದರ ರುಂಡ ಶಿರಾಚೇದನ ಮಾಡ್ಕೋದು ಪರಮಾತ್ಮನ ಕೈಯಾಗ ಕೊಟ್ಟಾಗ ಆ ಪರಮಾತ್ಮ ಇದ್ದಾವ ದಡಕ ರುಂಡ ಹಚ್ಚಿದಾಗ ಅವಾಗ ಏನಂತ ಆಶೀರ್ವಾದ ಮಾಡ್ಯಾನೋ ನೀ ಗಣಗಳ ಪತಿ ಗಣಪತಿ ಆಗಿ ಉಳಿಪ ವಿಘ್ನ ಎಲ್ಲಿ ನಡೀತೈತೆ ಅಲ್ಲಿ ವಿಘ್ನಾಧಿಪತಿ ಆಗಪ್ಪ ಅದು ಪರಮಾತ್ಮ ಆಶೀರ್ವಾದ ಮಾಡಿದಾಗ ಈಗ ಜಗತ್ತದಾಗ ಗಣಪತಿದ ಹೆಸರು ಉಳಿಬೇಕಾದ್ರ ಆ ಪರಮಾತ್ಮ ಆಶೀರ್ವಾದ ಮಾಡ್ಯಾನು ಇದ್ರಾಗ ನಿಮ್ಮ ಅವ್ವನ ಕೂಣಿ ಏನು ಇಲ್ಲ ವಿದ್ಯಾ ಯಾಕಂದ್ರೆ ನಿಮ್ಮ ಅವ್ವ ಮಾಡಿದಂತದ ಮಂಗಲ ಮೂರ್ತಿ ಐತಿ ನಮ್ಮ ಅಪ್ಪ ಯಾವಾಗ ರುಂಡ ಕುಣಿಸನೋ ಅವಾಗ ಗಣಪತಿ ಅನ್ನುವಂತ ನಾಮಕರಣ ತಯಾರಾಗೈತಿ ಯಾಕಂದ್ರೆ ಗಣಪತಿ ಅಂದ್ರೆ ಅಪ್ಪನ ಮಗ ಅದಾವ ಗಣಪತಿ ಅಂದ್ರೆ ಅಪ್ಪನ ಮಗ ಅದಾನ ಅವನ ಮಗ ಅಂತ ನೀ ಯಾವಾಗ ಪ್ರೂಫ್ ಮಾಡಿ ನನಗ ತಂದ ತೋರಿಸಿ ವಿದ್ಯೆ ಯಾಕಂದ್ರೆ ಸ್ವತಃ ಯಾಕಂದ್ರ ಮಂಗಲ ಮೂರ್ತಿ ನಿಮ್ಮ ಅವ್ವ ಮಾಡ್ಯಾಳತ್ತ ನಂದೈತಿ ವಾದ ಇಲ್ಲ ಸ್ವತಃ ನಮ್ಮ ಅವ್ವ ಗಣಪತಿನ ಪ್ರಥಮದಾಗ ಸಜ್ಜು ಮಾಡ್ಯಾಳತ್ತೇಳಿ ಹೇಳು ಮಣ್ಣಿನಿಂದ ಗಣಪತಿನ ಸಜ್ಜು ಮಾಡಿ ತೋರಿಸ್ಬೇಕು ವಿದ್ಯಾ ಹೌದು ಹಂಗೆತ್ತಂದ್ರ ಏನಾರ ಇದ್ರ ಬಾ ಯಾಕಂದ್ರ ಅಲ್ಲಕ್ಕ ಕುಲ್ಲಕ್ಕ ಮಲ್ಲಕ್ಕ ಸುಳ್ಳಕ್ಕ ಮಾಡಕ್ ಹೋಗಬೇಡ ಯಾಕಂದ್ರ ಅದನ್ನ ಮಾಡಿದ್ರೆ ನೀ ಏನಾಕಿ ಇಲ್ಲೇ ಹೊಳಿತಿ ಮುಂದೆ ಬರಂಗಿಲ್ಲ ಅದಕ್ಕೆ ನಡಿಲಿತ್ತಮ್ಮ ಸಣ್ಣಾಗ ಸರ್ವ ಸಂಪತ್ತು ಮಾಡೋದೇವ್ರಿಗೆ ಪಾಪ ಹೆಂಗ ಆಕತಿ ಅಂತ ಕೇಳ್ತಾಳ ಸರ್ವ ಸಂಪತ್ತು ಮಾಡುವುದೇವರಿಗೆ ಪಾಪ ಹೆಂಗ ಆಗತ್ತೀಯ ಶಾಪ ನಿನ್ನ ಕೇಳತಾನ ಹಾಗೆ ಮುಗದಾನ ಸರ್ವ ಸಂಪತ್ತು ಮಾಡುವಂತ ನನ್ನ ದೇವರ ಸುಳ್ಳೇನ ಇದನ್ನ ತಿಳಿದ ನೋಡಿ ಮುಂದ ಹಾರ ಯಾಕ ಅನುಮಾನ ರೂಪ ತೊಟ್ಟ ದೇವರ ತ್ರಿಪುರ ಸಂವರ ಮಾಡಬೇಡ ಭಕ್ತಿ ಪಾಲನ ಮಾಡುವಂತ ಸತ್ವ ಪರವಾನ ನನ್ನ ಲೋಕನಾಥ ಮಾಡು ಗ್ರತ ರೀತಿ ಸೋಯಣ
ವಜ್ರಾಸುರನ ಜೋಡ 71 ಆತನ ಚಂದ ಕರದ ಮನೆಗೆ ತಂದ ಕರಳ ಪಾರ್ವತಿನ ಕೋಪಲಿಂದ ಗಣಪತಿ ಶಂಕರ ಹೊರವ ಗಣಪತಿ ರೋಂಡ ಪಾರ್ವತಿ ಬಂದ ದುಃಖ ಮಾಡಿದ ಮಾತ ಸೋಳೆ ತನ್ನ ಸತ್ವ ಎದ್ರಕ ಮಾಡಿದ ಗಣಪತಿ ಮರಣ ಒಬ್ಬನ ಸತ್ವ ಎದ್ರಕ ಮಾಡ್ಲಿಲ್ಲ ಗಣಪತಿ ಮರಣ ಒಬ್ಬನ ದೇವಲೋಕದಾಗ ಹುಟ್ಟಿ ಮರತೆ ಲೋಕದಾಗ ಖ್ಯಾತಿ ಬದಲ ಕೊಟ್ಟ ಕಳಿಸನ ನಿನಗ ಬಾಯಿ ಹಣ್ಣ ಹಣ್ಣ ಬೆಟ್ಟ ಹತ್ತಿದೆ ನೀನು ಹೆಣ್ಣಿನ ಬೆಣ್ಣ ಸಂಬಗ 5 ಮುಖದ ನಾಮ ಕೇಳ್ತಿ ಎಂತ ಹೈವಾನ ಈಶಾನ್ಯ ಮುಖ ಗರ ಮುಖ ಸದಾ ಜಾತ ಮುಖ ವಾಮದೇವ ಸುಖ ಸತ್ಯ ಪಂಚವರಣ ಆ ಪಂಚವರಣದಿಂದ ಮುಂದ ಲೋಕ ಉತ್ಪನ್ನ ಪಂಚವರಣದಿಂದ ಮುಂದ ಲೋಕ ಉತ್ಪನ್ನ ನಾರಾಯಣಗಾಧಾರ ಏನು ಎತ್ತಿದಿಲ್ಲ ಏನು ಎತ್ತಿದಿಲ್ಲ ಇದ್ದಿದ್ದಿಲ್ಲ ಏನು ತಾನೇ ಎದ್ದು ನಿರ್ಭೈಲ ಶಂಭು ಬಿಂಬ ಜಗಕ್ಕೆಲ್ಲ ತುಂಬಿ ತುಳಿಕಣಲ್ಲ ತುಂಬಿ ತುಳಿಕಣಲ್ಲ ತುಳಿಕಣಲ್ಲ ತುಂಬಿ ತುಳಿಕಣಲ್ಲ ಅವನಾಟ ಯಾರಿಗೆ ತಿಳಿದಿಲ್ಲ ಎಂದ ಬಂದ ವಿದ್ಯೆಯ ಗಂಟ ಗೊಳ ಹೇಳಿ ಹೋಗೋದಲ್ಲ ಹೊಂಟ ಗೊಳ ಹೇಳಿ ಹೋಗೋದಲ್ಲ ಹೊಂಟ ಗೊಳ ಹೇಳಿ ಹೋಗೋದಲ್ಲ ಹೊಂಟ ಎಂದು ಬಂದ ವಿದ್ಯೆ ಗಂಟ ಗೋಳೆ ಹೇಳಿ ಹೋಗುದಿಲ್ಲ ಹೊಂಟ ಸಭಾದಾಗ ಜವಾಬು ಕೊಟ್ಟ ಮೂರ್ತಿನ ಕರ್ಕೊಂಡು ಬಂದ ಕುಂಡ್ರಾಕ ನಿನ್ನ ವರ್ಷನ ಉಪಕಾರ ಮಾಡುವಂತ ನನ್ನ ದೇವರ ಸೂರ್ಯನ ಬೌದ್ಧ ರೂಪ ದೊಡ್ಡ ದೇವರ ದೇವರವನ ಮಾಡಿರೇಟ ಭಕ್ತಿ ಪಾಲನ ಮಾಡುವಂತ ಸಾಧ್ವ ಪಡಲನ ನಮ್ಮ ಲೋಕನಾಥ ಮಾಡುಗ್ರದ ಇದು ಸೂರ್ಯನ ಅದಕ್ಕೆ ಏನ್ ಹೇಳ್ತಾರೋ ಏನ್ ಹೇಳ್ತಾರ್ರಿ ಯಾಕಂದ್ರೆ ಇವತ್ತು ಕೇಳ್ತಾಳ ಸಂಬುಣ 5 ಮುಖದ ನಾಮ ಹೆಸರು ಏನಂತ ಕೇಳ್ತಾಳ ವಿದ್ಯಾಶ್ರೀ ಯಾಕಂದ್ರೆ ನಮ್ಮ ಪಂಚ ಪರಮಾತ್ಮನ ಹೆಸರು ಏನೇನದಾವ ಹೌದ್ರಿ 5 ಮುಖ ಇರ್ಬೇಕಾದ್ರ 5 ಮುಖದ ಹೆಸರು ಏನೇನದಾವತ್ತು ವಿದ್ಯಾನಿ ಕೇಳ್ತಿ ಅದಕ್ಕೆ 5 ಮುಖದ ಹೆಸರು ಏನೇನದಾವ ಏನೇನದಾವ ಈಶಾನ್ಯ ಮುಖ ಅಗರ ಮುಖ ಸದೋಜಾತ ಮುಖ ವಾಮದೇವ ಮುಖ ಇಂತ 5 ಮುಖ ನನ್ನ ಪರಮಾತ್ಮನ ಮುಖದ ಹೆಸರು ಅದಾವು ಹೌದ್ರಿ ಆದ್ರೆ ಈ ಹೆಣ್ಮಗಳಿಗೆ ಕೇಳಿದಾಗ ಇದನ್ನ ಹೇಳ್ಬೇಕಾಗಿತ್ತು ತಮ್ಮ 5 ಮುಖದ ಹೆಸರು ಆದ್ರೆ ಈ ಹೆಣ್ಮಗಳು ಬೇರೆ ಸುದ್ದಿ ಕೇಳ್ತಾಳ ಮತ್ ಇದ್ರಾಗ ಮತ್ತೇನ್ ಕೇಳ್ತಾಳು ಏನ್ ಕೇಳ್ತಾಳ ಅಂದ್ರ ಜೀವಾತ್ಮ ಅಂದ್ರ ಹೆಂಗಿದ್ದಂಗತ್ತ ಹೆಂಗಿದ್ದಂಗತ್ತ ಯಾಕಂದ್ರ ನಾ ಒಂದ ಮಾತ ಹೇಳಿ ಇವತ್ತ ನೀ ವಾದವ್ಗ ಹಚ್ಚೋ ಏನ್ ಕುತ್ತವ್ಗ ಹಚ್ಚೋ ಅಂತ ಕೇಳೀನಿ ಹೌದ್ರಿ ಇದ್ದಾಗ ಏನ್ ಕೇಳಿದ್ವು ತಮ್ಮ ಏನ್ ಕೇಳಿರಿ ಏನು ವಾದವ್ಗ ಹಚ್ಚೋ
ಏನಿಲ್ಲ ಬಿದ್ದಿರ್ತೈತಿ ಗುಡ್ಡಕ್ಕೈತಿ ಅಂತ ಕೇಳಿದಾಗ ಏನ್ ಹೇಳ್ತಾರು? ಏನ್ ಹೇಳಿಲ್ಲ ಅಲ್ಲೇ ಗುಂಡಾಡಿಸಿ ಹೋಗ್ಯಾಳ. ಹಾ ಹಾ ಆದ್ರೆ ನಮ್ಮ ಜೀವಾತ್ಮಗ ಒಂದು ಮಾತ ಬಿರುಸ ಒಂದಾಳ. ಏನ್ ಹೌದು. ಅಂದಾಳು? ಏನ್ ಬಿರುಸು ಮಾತಾಡ್ತಾಳ ಅಂದ್ರ ಇವತ್ತು ನಮ್ಮ ಜೀವಾತ್ಮ ಅಂದ್ರ ಹೆಂಗತ್ತ ಹೆಂಗ? ಸೈರ್ಯದ ನಾಯಿ ಇದ್ದಂಗತ್ತ. ಹಾ. ಹೌದ್ರಿ. ಅದ ಮನಿ ತಿರುಗಾಡ್ತೈತತ್ತ. ಹೌದು. ಹಾ. ಮತ್ತ ಅವ ನಮ್ಮ ಜೀವಾತ್ಮ ಸೈರ್ಯದ ನಾಯಿ ಅಂತ ನೀ ಹೇಳ್ತಿ. ಹೌದು. ಹೌದ್ರಿ.